ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2023ರಲ್ಲಿ ರಿಲೀಸ್ ಆಗಿರೋ ಥ್ಯಾಂಕ್ಸ್ ಗಿವಿಂಗ್ ಅನ್ನೋ ಹಾರರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಹಬ್ಬದ ದಿನ ನಡೆದ ಒಂದು ಘಟನೆಯ ಕಾರಣದಿಂದ ಒಬ್ಬ ಕಿಲ್ಲರ್ ಜನರನ್ನ ತುಂಬಾನೇ ಭಯಾನಕವಾಗಿ ಕೊಲ್ಲೋದಕ್ಕೆ ಶುರು ಮಾಡ್ತಾನೆ. ಇದಕ್ಕೆ ಕಾರಣ ಏನು ಮತ್ತೆ ಆ ಕಿಲ್ಲರ್ ಯಾರು ಅಂತ ನಾವು ಗೆಸ್ ಮಾಡೋಕ್ಕೂ ಆಗಲ್ಲ, ಆ ರೀತಿ ಸಸ್ಪೆನ್ಸ್ ಇದೆ. ಮತ್ತೆ ಆ ಕೊಲೆಗಾರ ಯಾರು ಅಂತ ಗೊತ್ತಾದಾಗ ನಾವು ಶಾಕ್ ಆಗೋದಂತೂ ಪಕ್ಕ. ಸೊ ಸ್ನೇಹಿತರೆ, ಮೂವಿಯ ಸ್ಟೋರಿ ಕಡೆ ಹೋಗಕ್ಕಿಂತ ಮುಂಚೆ ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಮೂವಿಯ ಕತೆ ನಡೆಯೋದು US ಅಲ್ಲಿರೋ ಪ್ಲಿಮುತ್ ಅನ್ನೋ ಒಂದು ಊರಲ್ಲಿ. ಇವತ್ತು ಥ್ಯಾಂಕ್ಸ್ ಗಿವಿಂಗ್ ಹಬ್ಬವನ್ನ ಎಲ್ಲರೂ ಸೇರಿ ತುಂಬಾನೇ ಖುಷಿಯಿಂದ ಆಚರಿಸ್ತಾ ಇದ್ದಾರೆ. ಇದರ ನಡುವೆ ಎರಡು ಫ್ಯಾಮಿಲಿಯನ್ನ ತೋರಿಸ್ತಾರೆ. ಮೊದಲನೇ ಫ್ಯಾಮಿಲಿಯಲ್ಲಿ ಮಿಚ್ ಮತ್ತೆ ಇವನ ಹೆಂಡತಿ ಅಮ್ಯಾಂಡಾ ಇದ್ದಾರೆ. ಇವರ ಜೊತೆ ಸೇರಿ ಹಬ್ಬವನ್ನ ಆಚರಿಸೋಕೆ ಅಂತ ಇಲ್ಲಿನ ಪೊಲೀಸ್ ಆಫೀಸರ್ ಆದ ಎರಿಕ್ ಬಂದಿದ್ದಾನೆ. ಇನ್ನೊಂದ್ ಕಡೆ ಎರಡನೇ ಫ್ಯಾಮಿಲಿಯಲ್ಲಿ ಥಾಮಸ್, ಹೆಂಡತಿ ಕ್ಯಾಥ್ಲಿನ್, ಮಗಳು ಜೆಸಿಕಾಳ ಬಾಯ್ ಫ್ರೆಂಡ್ ಬಾಬಿ ಜೊತೆಗೆ ಸೇರಿ ಡಿನ್ನರ್ ಮಾಡ್ತಿದ್ದಾರೆ. ಇಲ್ಲಿ ಕ್ಯಾಥ್ಲಿನ್ ಥಾಮಸ್ ನ ಎರಡನೇ ಹೆಂಡತಿ, ಜೆಸಿಕಾ ಅವರ ಅಮ್ಮ ಅಂದ್ರೆ ಥಾಮಸ್ ನ ಮೊದಲನೇ ಹೆಂಡತಿ ಬಹಳ ವರ್ಷಗಳ ಹಿಂದೆನೆ ಸಾವನ್ನಪ್ಪಿದಳೆ. ಜೆಸಿಕಾಗೆ ಕ್ಯಾಥ್ಲಿನ್ ನ ಕಂಡ್ರೇನೆ ಆಗ್ತಿರಲ್ಲ, ಮದುವೆ ಆಗಿದ್ದ ಸ್ಪೀಡ್ ಅಲ್ಲೇ ಡಿವೋರ್ಸ್ ಕೂಡ ಆದ್ರೆ ಸಾಕು ಅಂತ ಅನ್ಕೊಂತಾ ಇರ್ತಾಳೆ. ಡಿನ್ನರ್ ಎಲ್ಲ ಆದ್ಮೇಲೆ ತನ್ನ ಬಾಯ್ ಫ್ರೆಂಡ್ ಮತ್ತೆ ಬೇರೆ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಮೂವಿಗೆ ಅಂತ ಹೊರಡ್ತಾರೆ. ಇವಳ ಫ್ರೆಂಡ್ಸ್ ನ ಹೆಸರು ಸ್ಕೂಬಾ, ಯೂಲಿಯಾ, ಎವನ್ ಮತ್ತೆ ಗ್ಯಾಬಿ. ನೆಕ್ಸ್ಟ್ ನಲ್ಲಿ ರೈಟ್ ಮಾರ್ಟ್ ಅನ್ನೋ ಸ್ಟೋರ್ ನ ತೋರಿಸ್ತಾರೆ. ಇದರ ಓನರ್ ಬೇರೆ ಯಾರು ಅಲ್ಲ, ಜೆಸಿಕಾ ಅವರ ಅಪ್ಪ ಥಾಮಸ್. ಮಧ್ಯರಾತ್ರಿಯಿಂದಾನೇ ಬ್ಲಾಕ್ ಫ್ರೈಡೆ ಸೇಲ್ ಶುರು ಆಗುತ್ತೆ ಅಂತ ನೂರಾರು ಜನ ಸ್ಟೋರ್ ಮುಂದೆ ಬಂದು ಸೇರ್ಕೊಂಡಿದ್ದಾರೆ. ಯಾಕಂದ್ರೆ ಬ್ಲಾಕ್ ಫ್ರೈಡೆ ಸೇಲ್ ಅಲ್ಲಿ ತುಂಬಾನೇ ಡಿಸ್ಕೌಂಟ್ ಸಿಗುತ್ತೆ, ಕಡಿಮೆ ಬೆಲೆಯಲ್ಲಿ ಎಲ್ಲಾ ವಸ್ತುಗಳು ಮಾರಾಟಕ್ಕೆ ಇರ್ತವೆ. ಯಾಕಂದ್ರೆ ಕ್ರಿಸ್ಮಸ್ ಶಾಪಿಂಗ್ ಶುರು ಆಗೋದು ಕೂಡ ಥ್ಯಾಂಕ್ಸ್ ಗಿವಿಂಗ್ ಆದ್ಮೇಲೆ. ಈ ರೀತಿಯ ಬ್ಲಾಕ್ ಫ್ರೈಡೆ ಸೇಲ್ ನಿಜವಾಗ್ಲೂ ಇದೆ ಸ್ನೇಹಿತರೆ. ಈ ಸೇಲ್ ಗಳಲ್ಲಿ ನೂರಾರು ಜನ ಸ್ಟೋರ್ಗೆ ನುಗ್ಗಿ ಗಲಭೆ ಆಗಿರೋದು ಕೂಡ ಇದೆ, ಮತ್ತೆ ಕೆಲವರು ತಮ್ಮ ಪ್ರಾಣವನ್ನ ಕೂಡ ಕಳ್ಕೊಂಡಿದ್ದಾರೆ. ಈ ರೈಟ್ ಮಾರ್ಟ್ ನ ಮ್ಯಾನೇಜರ್ ಮಿಚ್ ಆಗಿರೋದ್ರಿಂದ ಥಾಮಸ್ ಫೋನ್ ಮಾಡಿ ಇವನಿಗೆ ಸ್ಟೋರ್ಗೆ ಬರೋಕೆ ಹೇಳಿದ್ದಾನೆ. ಇದರಿಂದ ಇವನ ಫ್ಯಾಮಿಲಿ ಅವ್ರಿಗೆಲ್ಲ ಬೇಜಾರಾಗುತ್ತೆ. ಹಬ್ಬದ ದಿನ ಕೂಡ ಸ್ಟೋರ್ ಓಪನ್ ಮಾಡಿ ಎಲ್ಲ ಹಾಳು ಮಾಡಿದ್ರು ಅಂತ. ಸ್ಟೋರ್ ಹತ್ರ ಜನ ಸೇರೋದು ಜಾಸ್ತಿ ಆಗ್ತಿದೆ, ಆದ್ರೆ ಆ ಕ್ರೌಡ್ ನ ಕಂಟ್ರೋಲ್ ಮಾಡೋಕೆ ಇರೋದು ಇಬ್ರು ಸೆಕ್ಯೂರಿಟಿ ಗಾರ್ಡ್ ಮಾತ್ರ. ಬ್ಯಾರಿಕೇಡ್ಸ್ ನ ಹಾಕಿ ಸ್ಟೋರ್ ಓಪನ್ ಆಗೋವರೆಗೂ ಸಮಾಧಾನವಾಗಿರಿ ಅಂತ ಹೇಳ್ತಿದ್ರು ಕೂಡ ನಮಗೆ ಸಮಾಧಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅನ್ನೋ ಹಾಗೆ ಆಡ್ತಿದ್ದಾರೆ. ಒಳಗೆ ನಾವು ಫಸ್ಟ್ ಹೋಗ್ಬೇಕು ಅಂತ ಕೆಟ್ಟ ಮಾತಲ್ಲೆಲ್ಲ ಬೈಕೊಂಡು ನಿಂತಿದ್ದಾರೆ. ಇದೇ ಸಮಯಕ್ಕೆ ರೈಟ್ ಮಾರ್ಟ್ ನ ಮುಂದೆ ಜೆಸಿಕಾ ಮತ್ತೆ ಅವಳ ಫ್ರೆಂಡ್ಸ್ ಬಂದಾಗ ಎವನ್ ಹೇಳ್ತಾನೆ, ನಾನು ಹೊಸ ಫೋನ್ ತಗೋಬೇಕು, ಬೇಗ ಹೋಗಿ ತಗೊಂಡ್ ಬರೋಣ, ಆಮೇಲೆ ಮೂವಿಗೆ ಹೋದ್ರಾಯ್ತು ಅಂತ. ಹೇಗೋ ಸ್ಟೋರ್ ಜೆಸಿಕಾದೇ ಆಗಿರೋದ್ರಿಂದ ಬೇರೆ ಡೋರ್ ಇಂದ ತಮ್ಮ ಫ್ರೆಂಡ್ಸ್ ನ ಒಳಗೆ ಕರ್ಕೊಂಡ್ ಬರ್ತಾಳೆ. ಇದನ್ನ ನೋಡಿದ ಒಬ್ಬ ಹುಡುಗ ಮತ್ತೆ ಅವನ ಗರ್ಲ್ ಫ್ರೆಂಡ್ ಇಬ್ರು ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ಡಿಸ್ಕೌಂಟ್ ಇರೋದೆಲ್ಲ ಅವರೇ ತಗೊಂಡ್ ಹೋಗ್ಬಿಟ್ರೆ ನಾವೇನ್ ಮಾಡೋಣ, ಅವರನ್ನ ಒಳಗೆ ಹೇಗೆ ಬಿಟ್ರಿ ಅಂತ. ಇದೇ ಸಮಯಕ್ಕೆ ಎರಿಕ್ ಅಮ್ಯಾಂಡಾನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾನೆ, ಮಿಚ್ಗೆ ಊಟ ಕೊಡೋಕೆ ಅಂತ. ಎರಿಕ್ ಮತ್ತೆ ಮಿಚ್ ಸೇರ್ಕೊಂಡು ಮೈಕಲ್ಲಿ ಹೇಳ್ತಿದ್ದಾರೆ, ಇನ್ನ 10 ನಿಮಿಷದಲ್ಲಿ ಸ್ಟೋರ್ ಓಪನ್ ಆಗುತ್ತೆ, ಸಮಾಧಾನವಾಗಿರಿ ಅಂತ. ಆಗ ಈಗ ತಾನೇ ಜಗಳ ಮಾಡ್ತಿದ್ದ ಹುಡುಗ ಮೈಕ್ ಕಿತ್ಕೊಂಡು ಸ್ಟೋರ್ ಓಪನ್ ಆಗಿದೆ ಅಂತ ಅನೌನ್ಸ್ ಮಾಡ್ಬಿಡ್ತಾನೆ. ಇದರಿಂದ ಮಿಚ್ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ ಡೋರ್ ನ ಒಳಗಿಂದ ಲಾಕ್ ಮಾಡೋಕೆ ಕಳಿಸ್ತಾನೆ. ಈಗ ಜನರೆಲ್ಲ ಬ್ಯಾರಿಕೇಡ್ಸ್ ನ ಹೊಡ್ಕೊಂಡು ಗ್ಲಾಸ್ ಡೋರ್ ಹತ್ರ ಬರ್ತಾರೆ. ಅಮ್ಯಾಂಡಾ ಗಾಬ್ರಿಯಲ್ಲಿ ಗಾರ್ಡ್ಗೆ ಡೋರ್ ಓಪನ್ ಮಾಡು, ನನ್ ಗಂಡ ಅವರ ನಡುವೆ ಸಿಗಾಕೊಂಡಿದ್ದಾನೆ ಅಂತ ಹೇಳಿದಾಗ ಇವನು ಹೋಗಿ ಡೋರ್ ಓಪನ್ ಮಾಡೋಕ್ಕೂ ಮುಂಚೆನೆ ಗ್ಲಾಸ್ ಡೋರ್ ನ ಜನರೆಲ್ಲ ಹೊಡೆದಾಕಿ ಒಳಗೆ ನುಗ್ಗೋಕೆ ಶುರು ಮಾಡ್ತಾರೆ. ಆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಡೋರ್ ಬಿದ್ದಿದೆ, ಅವನು ನೆಲದ ಮೇಲಿರೋ ಗ್ಲಾಸ್ ಪೀಸ್ ಗಳ ಮೇಲೆ ಬಿದ್ದು ನರಕ ಅನುಭವಿಸ್ತಾ ಇದ್ದಾನೆ. ಇನ್ನೊಬ್ಬ ಒಳಗೆ ಬರೋ ಆತುರದಲ್ಲಿ ಗ್ಲಾಸ್ ಪೀಸ್ ನ ನೋಡ್ದಲೆ ಅದರಿಂದ ಅವನು ಕತ್ತು ಕುಯ್ಕೊಳ್ಳುತ್ತೆ. ಯಾರಿಗ್ ಏನಾದ್ರೂ ಜನ ಸುಮ್ನಾಗ್ತಿಲ್ಲ. ನೋಡ್ತಿದ್ದಂಗೆ ಇದು ವೈಲೆನ್ಸ್ಗೆ ತಿರುಗ್ತಾ ಇದೆ. ಜೆಸಿಕಾ ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲ ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ರೆ ಎವನ್ ಒಬ್ಬ ಟೇಬಲ್ ಮೇಲೆ ನಿಂತ್ಕೊಂಡು ಇವರ ವಿಡಿಯೋ ಮಾಡ್ತಿದ್ದಾನೆ. ಜೆಸಿಕಾ ಮತ್ತೆ ಬಾಬಿ ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ದಾಗ ಡೋರ್ನ ಕೆಳಗೆ ಬಿದ್ದಿರೋ ಸೆಕ್ಯೂರಿಟಿ ಗಾರ್ಡ್ ಇನ್ನು ಬದುಕಿದ್ದಾನೆ ಅಂತ ಅವನಿಗೆ ಸಹಾಯ ಮಾಡೋಕೆ ಹೋಗ್ಬೇಕಾದ್ರೆ ಬಾಬಿಯ ಕೈಯನ್ನ ಯಾರೋ ತುಳ್ಕೊಂಡು ಓಡೋಗ್ತಾರೆ. ಇದರಿಂದ ಅವನ ಕೈಯೇ ಮುರಿದೋಗುತ್ತೆ. ಮಿಚ್ನ ಹೆಂಡತಿ ಅಮ್ಯಾಂಡಾನ್ನ ತಳ್ಳಿ ಕೆಳಗೆ ಬೀಳ್ಸಿದರೆ ಇಬ್ರು ಶಾಪಿಂಗ್ ಕಾರ್ಟ್ ನ ತಗೊಂಡ್ ಬಂದು ಕೆಳಗೆ ಇವಳು ಇರೋದು ನೋಡ್ದಲೆ ಜೋರಾಗಿ ಗುದ್ದುತ್ತಾರೆ. ಇವಳ ತಲೆ ಕೂದಲು ಶಾಪಿಂಗ್ ಕಾರ್ಟ್ ನ ಟೈರ್ಗೆ ಸಿಗಾಕೊಂಡಿರೋದು ನೋಡ್ದಲೆ ಜೋರಾಗಿ ಎಳ್ಕೊಂಡು ಹೋದಾಗ ಚರ್ಮದ ಸಮೇತ ಕೂದಲು ಕಿತ್ತೋಗುತ್ತೆ. ಇದರಿಂದ ಇವಳು ಕೂಡ ಸಾವನ್ನಪ್ತಾಳೆ. ಮಿಚ್ ತನ್ನ ಹೆಂಡತಿಯನ್ನ ನೋಡಿ ತುಂಬಾನೇ ದುಃಖ ಪಡ್ತಾನೆ. ಎರಿಗ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಗನ್ ತಗೊಂಡು ಗಾಳಿಯಲ್ಲಿ ಫೈರ್ ಮಾಡಿ ಕ್ರೌಡ್ ನ ಕಂಟ್ರೋಲ್ ಮಾಡ್ತಾನೆ.
ಸೊ ಈ ಘಟನೆ ಆಗಿ 1 ವರ್ಷ ಆಗುತ್ತೆ. ಈಗ ಮತ್ತೆ ಥ್ಯಾಂಕ್ಸ್ ಗಿವಿಂಗ್ ಬರ್ತಾ ಇರೋದ್ರಿಂದ ಈ ಬಾರಿ ಸ್ಟೋರ್ನ ಹಬ್ಬದ ದಿನ ಓಪನ್ ಮಾಡಬಾರ್ದು ಅಂತ ತನ್ನ ಹೆಂಡತಿ ಅಮ್ಯಾಂಡಾನ ಕಳ್ಕೊಂಡ ಮಿಚ್ ಮತ್ತೆ ಬೇರೆ ಜನರೆಲ್ಲ ಹೋರಾಟ ನಡೆಸ್ತಾ ಇದ್ದಾರೆ. ಕಳೆದ ಬಾರಿ ರೈಟ್ ಮಾರ್ಟ್ ಅಲ್ಲಿ ಸಾವನ್ನಪ್ಪಿರೋರ ಕೇಸ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಅದು ಆಕ್ಸಿಡೆಂಟ್ ಆಗಿತ್ತು, ಅವರ ಸಾವಿಗೆ ಯಾರು ಕಾರಣ ಅಲ್ಲ ಅಂತ. ಆದರೆ ಅವರ ಸಾವಿಗೆ ಕಾರಣ ಥಾಮಸ್ ಆಗಿರ್ತಾನೆ. ಯಾಕಂದ್ರೆ ಥ್ಯಾಂಕ್ಸ್ ಗಿವಿಂಗ್ ದಿನ ಸ್ಟೋರ್ ಓಪನ್ ಮಾಡಿದ್ದು ಮೊದಲನೇ ತಪ್ಪು. ಓಪನ್ ಮಾಡಿ ಆದ್ಮೇಲೆ ಕೇವಲ 2 ಸೆಕ್ಯೂರಿಟಿ ಗಾರ್ಡ್ಸ್ ನ ಕೆಲಸಕ್ಕೆ ಇಟ್ಕೊಂಡಿರ್ತಾನೆ. ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಅವತ್ತು CCTV ಕ್ಯಾಮ್ರಾ ವರ್ಕ್ ಆಗ್ತಿರ್ಲಿಲ್ಲ. ಆದ್ರೆ ಮಿಚ್ ಮೀಡಿಯಾ ಅವ್ರಿಗೆ ಹೇಳ್ತಾ ಇದ್ದಾನೆ, ನಾನು ಬಂದಾಗ ಕ್ಯಾಮ್ರಾಗಳು ಸರಿಯಾಗಿ ವರ್ಕ್ ಆಗ್ತಾನೆ ಇತ್ತು, ಆಮೇಲೆ ಬೇಕು ಅಂತಾನೆ ಏನೋ ಮಾಡಿದ್ದಾರೆ ಅಂತ. ನಂತರ ಬಾಬಿ ಬೇಸ್ಬಾಲ್ ಪ್ಲೇಯರ್ ಆಗಿದ್ದ, ಅದಕ್ಕೆ ಅವನ ಬಗ್ಗೆ ನ್ಯೂಸ್ ಅಲ್ಲಿ ತೋರಿಸ್ತಿದ್ದಾರೆ. ಆ ಘಟನೆಯಲ್ಲಿ ಅವನ ಕೈ ಮುರಿದೋಗಿ ಆದ್ಮೇಲೆ ಅವನೆಲ್ಲೋದ ಅಂತ ಯಾರಿಗೂ ಗೊತ್ತಿರಲ್ಲ. ಈಗ ಈ ಲೈವ್ ಬರ್ತಾ ಇರೋ ನ್ಯೂಸ್ ನ ಮತ್ತೆ ಎವನ್ ಅವತ್ತು ತಾನು ರೆಕಾರ್ಡ್ ಮಾಡಿದ್ದ ವಿಡಿಯೋನ ಸೋಷಿಯಲ್ ಮೀಡಿಯಾಲಿ ಅಪ್ಲೋಡ್ ಮಾಡಿರ್ತಾನೆ. ನ್ಯೂಸ್ ನ ಮತ್ತೆ ಈ ವಿಡಿಯೋನ ಯಾರೊಬ್ಬ ವ್ಯಕ್ತಿ ನೋಡ್ತಾ ಹಾಗೆ ತನ್ನ ವೆಪನ್ಸ್ ನ ರೆಡಿ ಮಾಡ್ಕೊಂತ ಇದ್ದಾನೆ. ನೆಕ್ಸ್ಟ್ ಒಂದು ಡೈನರ್ ಅಲ್ಲಿ ಕೆಲಸ ಮಾಡ್ತಿರೋ ಲಿಜಿ ಅನ್ನೋ ಮಹಿಳೆಯನ್ನ ತೋರಿಸ್ತಾರೆ. ಇವಳು ಕೂಡ ಕಳೆದ ಬಾರಿ ಥ್ಯಾಂಕ್ಸ್ ಗಿವಿಂಗ್ ದಿನ ರೈಟ್ ಮಾರ್ಟ್ಗೆ ನುಗ್ಗಿರ್ತಾಳೆ. ಇವಳು ಇಲ್ಲಿನ ಕಸ್ಟಮರ್ಸ್ಗೆ ಜಾನ್ ಕಾರ್ವರ್ ನ ಮಾಸ್ಕ್ ಕೊಡ್ತಾ ಇದ್ದಾಳೆ. ಈ ಊರು ಅಂದ್ರೆ ಪ್ಲಿಮುತ್ಗೆ ಜನರು ಬಂದು ಸೆಟಲ್ ಆಗೋಕೆ ಶುರು ಆದಾಗ ಜಾನ್ ಕಾರ್ವರ್ ಅನ್ನೋ ವ್ಯಕ್ತಿ ಇಲ್ಲಿನ ಮೊದಲನೇ ಗವರ್ನರ್ ಆಗಿದ್ರು. ಮತ್ತೆ ಇಲ್ಲಿಂದಾನೇ ಥ್ಯಾಂಕ್ಸ್ ಗಿವಿಂಗ್ ನ ಹಬ್ಬ ಕೂಡ ಶುರು ಆಗಿದ್ದು. ರೈಟ್ ಮಾರ್ಟ್ ನ ಓನರ್ ಥಾಮಸ್ ತನ್ನ ಹೆಂಡತಿ ಮತ್ತೆ ಮಗಳು ಜೆಸಿಕಾ ಜೊತೆ ಒಂದು ಅಡ್ವರ್ಟೈಸ್ಮೆಂಟ್ ಶೂಟ್ ಮಾಡೋಕೋಸ್ಕರ ಜಾನ್ ಕಾರ್ವರ್ ಇದ್ದ ಮನೆಗೆ ಬಂದಾಗ ಗೊತ್ತಾಗುತ್ತೆ ಇಲ್ಲಿ ಆಲ್ರೆಡಿ ಎಲ್ಲ ನಾಶ ಆಗೋಗಿದೆ. ಮನೆಯ ಒಳಗೆ ವಸ್ತುಗಳನ್ನೆಲ್ಲ ಹೊಡೆದಾಕಿ ಜಾನ್ ಕಾರ್ವರ್ ನ ಕೊಡಲಿಯನ್ನ ಕತ್ಕೊಂಡು ಹೋಗಿದ್ದಾರೆ. ಇದು ಇತಿಹಾಸಕ್ಕೆ ಸಂಬಂಧಪಟ್ಟ ಜಾಗ ಆಗಿರೋದ್ರಿಂದ ತಕ್ಷಣ ಪೊಲೀಸ್ ಆಫೀಸರ್ ಎರಿಕ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ. ಇಲ್ಲೇ ಇದ್ದ ಜೆಸಿಕಾ ತನ್ನ ತಂದೆಗೆ ಹೇಳ್ತಾ ಇದ್ದಾಳೆ, ಲಾಸ್ಟ್ ಟೈಮ್ ಜನ ಸಾವನ್ನಪ್ಪಿರೋದೇ ಸಾಕು, ಈ ಬಾರಿನೂ ಅದೇ ಆಗೋದು ಬೇಡ, ನೀವು ಸ್ಟೋರ್ನ ಥ್ಯಾಂಕ್ಸ್ ಗಿವಿಂಗ್ ದಿನ ಓಪನ್ ಮಾಡಬೇಡಿ ಅಂತ. ಆದ್ರೆ ಥಾಮಸ್ಗೆ ತನ್ನ ಸ್ವಾರ್ಥನೇ ಮುಖ್ಯ, ಅಂದ್ರೆ ಪ್ರಾಫಿಟ್ ಗಳಿಸೋದು. ನೆಕ್ಸ್ಟಿನಲ್ಲಿ ಜೆಸಿಕಾ ಮತ್ತೆ ಅವಳ ಫ್ರೆಂಡ್ ಎಲ್ಲ ಡೈನರ್ಗೆ ಬಂದಿದ್ದಾರೆ. ಬಾಬಿ ಜೆಸಿಕಾ ಇಂದ ದೂರ ಆದ್ಮೇಲೆ ಜೆಸಿಕಾ ರಾಯನ್ ಅನ್ನೋ ಹುಡುಗನಿಗೆ ಹತ್ರ ಆಗಿದ್ದಾಳೆ. ಇದೇ ಸಮಯಕ್ಕೆ ಅವರ ಫೋನ್ಗೆ ಮೆಸೇಜ್ ಬರುತ್ತೆ. ಏನಂದ್ರೆ ಸೋಷಿಯಲ್ ಮೀಡಿಯಾ ಅಲ್ಲಿ ಇವರನ್ನ ಯಾರೋ ಟ್ಯಾಗ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡ್ತಿದ್ದಾರೆ. ಈ ವ್ಯಕ್ತಿ ಯಾರು ಅಂತ ಗೊತ್ತಾಗಲ್ಲ. ಅಕೌಂಟ್ ನೇಮ್ ಜಾನ್ ಕಾರ್ವರ್ ಅಂತ ಇದೆ. ಮೋಸ್ಟ್ಲಿ ಇದು ಫೇಕ್ ಅಕೌಂಟ್ ಇರಬೇಕು ಅಂತ ಜಾಸ್ತಿ ಇವರು ತಲೆ ಕೆಡ್ಸ್ಕೊಳಲ್ಲ. ಇದೇ ಸಮಯದಲ್ಲಿ ಡೈನರ್ ಇಂದ ಬಾಬಿ ಹೊರಗೆ ಹೋಗ್ತಿರೋದನ್ನ ಜೆಸಿಕಾ ನೋಡ್ತಾಳೆ. ಆದ್ರೆ ಅವನೇ ನನ್ನಿಂದ ದೂರ ಆಗಿರೋದಲ್ವಾ, ನಾನ್ ಯಾಕೆ ಮಾತಾಡ್ಸೋಣ ಅಂತ ಸುಮ್ನಾಗ್ತಾಳೆ. ಇವನ್ ಹೋಗಿ ಆದ್ಮೇಲೆ ಯಾರೋ ಒಬ್ಬ ವ್ಯಕ್ತಿ ಹೊರಗೆ ಜಾನ್ ಕಾರ್ವರ್ ನ ಮಾಸ್ಕ್ ಹಾಕೊಂಡು ಇವರನ್ನೇ ನೋಡ್ತಾ ಇದ್ದಾನೆ. ಇವತ್ ರಾತ್ರಿ ಮತ್ತೆ ಅವಾಗ್ಲೇ ವೆಪನ್ಸ್ ರೆಡಿ ಮಾಡ್ಕೊಂತಿದ್ನಲ್ಲ, ಆ ವ್ಯಕ್ತಿ ಎವನ್ ಸೋಷಿಯಲ್ ಮೀಡಿಯಾಲಿ ಅಪ್ಲೋಡ್ ಮಾಡಿರೋ ವಿಡಿಯೋ ನೋಡ್ತಿರ್ಬೇಕಾದ್ರೆ ಈ ವಿಡಿಯೋಲಿ ಲಿಜಿಯನ್ನ ನೋಡಿ ಪಾಸ್ ಮಾಡ್ತಾನೆ. ಮತ್ತೆ ಜಾನ್ ಕಾರ್ವರ್ ನ ಮನೆಯಿಂದ ಕತ್ಕೊಂಡ್ ಬಂದಿರೋ ಕೊಡಲಿಯನ್ನ ಶಾರ್ಪ್ ಮಾಡಿ ಜಾನ್ ಕಾರ್ವರ್ದೇ ಮಾಸ್ಕ್ ಹಾಕೊಂಡು ಹೊಡ್ತಾನೆ. ಎಲ್ಲಿಗೆ ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಈ ಕಡೆ ಡೈನರ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಲಿಜಿ ಮನೆಗೆ ಹೊರಟಿದ್ದಾಗ ಸಡನ್ ಆಗಿ ಜಾನ್ ಕಾರ್ವರ್ ನ ಮಾಸ್ಕ್ ಹಾಕಿರೋ ವ್ಯಕ್ತಿ ಇವಳ ಮೇಲೆ ದಾಳಿ ಮಾಡಿ ಇವಳ ಮುಖವನ್ನ ನೀರಲ್ಲಿ ಮುಳುಗಿಸಿ ಡೀಪ್ ಫ್ರೀಜರ್ ನ ಡೋರ್ಗೆ ಇವಳನ್ನ ಅಂಟಿಸ್ತಾನೆ. ಇದು ಡೀಪ್ ಫ್ರೀಜರ್ ಆಗಿದೆ ಮತ್ತೆ ಲಿಜಿಯ ಮುಖ ಒದ್ದೆ ಬೇರೆ ಆಗಿರೋದ್ರಿಂದ ಡೋರ್ಗೆ ಅವಳ ಮುಖ ಅಂಟ್ಕೊಂಡ್ಬಿಟ್ಟಿದೆ. ಈ ಕಿಲ್ಲರ್ ಹೋಗಿ ಕೊಡಲಿಯನ್ನ ತಗೊಂಡ್ ಬರ್ಬೇಕಾದ್ರೆ ಇವಳು ಜೋರಾಗಿ ಮುಖ ಎಳ್ಕೊಂಡಾಗ ಚರ್ಮನೆ ಕಿತ್ತೋಗುತ್ತೆ. ಹೋದ್ರೆ ಹೋಯ್ತು ಪ್ರಾಣ ಉಳಿತಲ್ಲ ಅಂತ ತಪ್ಪಿಸ್ಕೊಂಡು CCTV ಮಾನಿಟರ್ ಇರೋ ರೂಮ್ಗೆ ಬಂದಾಗ ಟಿವಿಯಲ್ಲಿ ಗಮನಿಸ್ತಾಳೆ ಆ ಕಿಲ್ಲರ್ ಎಲ್ಲಿದ್ದಾನೆ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಆ ಕಿಲ್ಲರ್ ಎಲ್ಲೂ ಕಾಣ್ತಿಲ್ಲ ಅಂತ. ಇದೇ ಸಿಕ್ಕಿದ ಚಾನ್ಸ್ ಅಂತ ಡೈನರ್ ಇಂದ ಹೊರಗೆ ಬಂದಾಗ ಗೊತ್ತಾಗುತ್ತೆ ಕಾರ್ ಕೀ ಇಲ್ಲ ಅಂತ. ಯಾಕಂದ್ರೆ ಕಾರ್ ಕೀ ಆ ಕಿಲ್ಲರ್ ಹತ್ರ ಇದೆ. ಇವನು ಕಾರ್ನ ಸ್ಟಾರ್ಟ್ ಮಾಡಿ ಇವಳ ಹಿಂದೆನೆ ಬರ್ಬೇಕಾದ್ರೆ ಲಿಜಿ ಓಡೋಗಿ ಡಸ್ಟ್ಬಿನ್ ಗೆ ಜಂಪ್ ಮಾಡ್ಕೊಂತಾಳೆ. ಕಿಲ್ಲರ್ ಹೋಗಿ ಡಸ್ಟ್ಬಿನ್ ಗೆನೆ ಗುದುತ್ತಾನೆ. ಇದರಿಂದ ಡಸ್ಟ್ಬಿನ್ ನ ಡೋರ್ ಜೋರಾಗಿ ಹಾಕೊಂಡು ಲಿಜಿಯ ಬಾಡಿ ಮಧ್ಯಕ್ಕೆ ಕಟ್ ಆಗೋಯ್ತು. ಮುಂದಿನ ದಿನ ಪೊಲೀಸ್ ಅವ್ರಿಗೆ ಲಿಜಿಯ ದೇಹದ ಅರ್ಧ ಭಾಗ ರೈಟ್ ಮಾರ್ಟ್ ನ ನೇಮ್ ಬೋರ್ಡ್ ಮೇಲೆ ಸಿಗುತ್ತೆ. CCTV ಚೆಕ್ ಮಾಡಿದ್ರೆ ಕಿಲ್ಲರ್ ಜಾನ್ ಕಾರ್ವರ್ ನ ಮಾಸ್ಕ್ ಹಾಕೊಂಡು ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಯ್ತು. ಆದ್ರೆ ಆ ಮಾಸ್ಕ್ ಹಿಂದೆ ಇರೋ ಕೊಲೆಗಾರ ಯಾರು ಅಂತ ಗೊತ್ತಾಗಲ್ಲ. ಎರಿಕ್ ತಮ್ಮ ಟೀಮ್ ನ ಜೊತೆ ಫುಲ್ ತಲೆ ಕೆಡ್ಸ್ಕೊಂಡು ಕಿಲ್ಲರ್ ಯಾರು ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಕಾಲೇಜ್ ಅಲ್ಲಿ ಇರೋ ಜೆಸಿಕಾ ಮತ್ತೆ ಅವಳ ಫ್ರೆಂಡ್ಸ್ ನ ಟ್ಯಾಗ್ ಮಾಡಿ ಮತ್ತೆ ಇನ್ನೊಂದು ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಆ ಫೋಟೋ ಬೇರೆ ಯಾವುದು ಅಲ್ಲ, ಲಿಜಿಯ ಅರ್ಧ ಬಾಡಿ ರೈಟ್ ಮಾರ್ಟ್ ನ ನೇಮ್ ಬೋರ್ಡ್ ಮೇಲೆ ಇರೋ ಫೋಟೋ. ಜೆಸಿಕಾ ಇವಳನ್ನ ಟ್ಯಾಗ್ ಮಾಡಿರೋ ಇನ್ನೊಂದು ಫೋಟೋ ಸರಿಯಾಗಿ ಚೆಕ್ ಮಾಡಿದಾಗ ಈ ಫೋಟೋ ಅಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಗೆ ಡಿನ್ನರ್ ಮಾಡೋಕೆ ಟೇಬಲ್ ರೆಡಿ ಮಾಡಿ ಗೆಸ್ಟ್ ಯಾರು ಬರ್ಬೇಕು ಅಂತ ಕೂಡ ಚೀಟಿಯಲ್ಲಿ ಬರೆದು ಇಟ್ಟಿದ್ದಾನೆ ಆ ಕಿಲ್ಲರ್. ಯಾರ ಹೆಸರಿದೆ ಅಂತ ನೋಡಿದ್ರೆ ಜೆಸಿಕಾ ಮತ್ತೆ ಅವಳ ಫ್ರೆಂಡ್ಸ್ ನ ಜೊತೆಗೆ ಇವಳ ತಂದೆ ಥಾಮಸ್ ನ ಹೆಸರು ಕೂಡ ಇದೆ. ಇವ್ರಿಗೆ ಡೌಟ್ ಬರೋದೇನಂದ್ರೆ ಆ ಕಿಲ್ಲರ್ ನ ಲಿಸ್ಟ್ ಅಲ್ಲಿ ನಾವೆಲ್ಲ ಕೂಡ ಇದೀವಾ ಅಂತ. ಈ ವಿಷಯವನ್ನ ಜೆಸಿಕಾ ತನ್ನ ತಂದೆಗೆ ಹೇಳಿದ್ರು ಏನೋ ಪ್ರಯೋಜನ ಆಗಲ್ಲ, ಸ್ಟೋರ್ಗೆ ಜಾಸ್ತಿ ಜನ ಗಾರ್ಡ್ಸ್ ನ ಅಪಾಯಿಂಟ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಇದ್ದಾರೆ.
ನಂತರ ಜೆಸಿಕಾ ಎರಿಕ್ ಹತ್ರ ಬಂದಾಗ ಇವನು ಕೆಲವೊಂದು ಫೋಟೋಸ್ ನ ತೋರಿಸಿ ಹೇಳ್ತಾನೆ, ಇದು ಕಳೆದ ಬಾರಿ ಥ್ಯಾಂಕ್ಸ್ ಗಿವಿಂಗ್ ನ ದಿನ ನಡೆದ ಘಟನೆಯ ಫೋಟೋಸ್. ಇದರಲ್ಲಿ ಲಿಜಿ ಕೂಡ ಇದ್ದಾಳೆ. ನಾವು ಮಾಡಿರೋ ಇನ್ವೆಸ್ಟಿಗೇಷನ್ ನ ಪ್ರಕಾರ ಈ ಘಟನೆಗೂ ಕೊಲೆಗೂ ಏನಾದ್ರೂ ಲಿಂಕ್ ಇರಬಹುದಾ ಅಂತ ಅನ್ನಿಸ್ತಾ ಇದೆ. ಅವತ್ತು ಏನಾಯ್ತು ಅಂತ ಧೈರ್ಯವಾಗಿ ಹೇಳು ಅಂದಾಗ ಇವಳಿಗೆ ಏನ್ ಗೊತ್ತೋ ಅದನ್ನ ಹೇಳಿ ಬರ್ತಾಳೆ. ಹೊರಗೆ ಇವಳಿಗೋಸ್ಕರ ಬಾಬಿ ವೇಟ್ ಮಾಡ್ತಿದ್ದಾನೆ. ಬಾಬಿ ತನ್ನ ಅಂಕಲ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾನೆ. ಇದಷ್ಟೇ ಅಲ್ಲ, ಇವನ ಕೈ ಕೂಡ ಈಗ ಸರಿ ಹೋಗ್ತಿದೆ. ಬಾಬಿ ಜೆಸಿಕಾಗೆ ಸಾರಿ ಕೇಳಿ, ನಾನು ಹೇಳ್ದೆ ನಿನ್ನಿಂದ ದೂರ ಆಗ್ಬಾರ್ದಿತ್ತು, ಅವತ್ತು ನನ್ನ ಕೈ ಮುರಿದೋಗೋದಕ್ಕೆ ನೀನೇ ಕಾರಣ ಅಂತ ನಾನು ಅನ್ಕೊಂಡಿದ್ದೆ ಅಂತ ಹೇಳ್ತಾನೆ. ಜೆಸಿಕಾಗೂ ಕೂಡ ಅದೇ ಗಿಲ್ಟ್ ಇರುತ್ತೆ. ಅವತ್ತು ಇವಳು ತನ್ನ ಫ್ರೆಂಡ್ಸ್ ನ ಮೊದಲು ರೈಟ್ ಮಾಡ್ಕೆ ಕರ್ಕೊಂಡು ಹೋಗಿರ್ಲಿಲ್ಲ ಅಂತಿದ್ರೆ ಏನು ತೊಂದರೆನೆ ಆಗ್ತಿರ್ಲಿಲ್ಲ ಅಂತ. ಜೆಸಿಕಾ ಬಾಬಿಗೆ ಹೇಳ್ತಾಳೆ, ನಮ್ಮ ಅಪ್ಪನ ಹೆಂಡತಿ ಕ್ಯಾಥ್ಲಿನ್ ಆ ಘಟನೆ ಆದ್ಮೇಲೆ ಎಲ್ಲಿ ಕಾನೂನ್ ಕೈಗೆ ಸಿಗಾಕೊಂತೀವೋ, ಕೆಟ್ಟದಾಗಿ ಪಬ್ಲಿಸಿಟಿ ಎಲ್ಲಾಗುತ್ತೋ ಅಂತ ಹೆದರ್ಕೊಂಡು ಹೋಗಿ CCTV ಕ್ಯಾಮ್ರಾ ರೆಕಾರ್ಡಿಂಗ್ಸ್ ನ ಡಿಲೀಟ್ ಮಾಡಿದ್ಲು. ಆದ್ರೆ ಅದರ ಬ್ಯಾಕಪ್ ನಮ್ಮ ಅಪ್ಪನ ಆಫೀಸ್ ಅಲ್ಲಿ ಇದೆ. ಆ ರೆಕಾರ್ಡಿಂಗ್ ನ ನೋಡಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಅಂತ ಹೊರಡ್ತಾಳೆ. ಇನ್ನೊಂದ್ ಕಡೆ ಆ ಕಿಲ್ಲರ್ ತನ್ನ ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾನೆ. ಇವನ್ ಯಾರು ಅಂದ್ರೆ ಆ ಘಟನೆ ನಡೆದ ದಿನ ಗಾರ್ಡ್ ಆಗಿದ್ದ ಇಬ್ರಲ್ಲಿ ಒಬ್ಬ ಗಾರ್ಡ್ ಅವತ್ತು ಡೋರ್ನ ಕೆಳಗೆ ಸಿಗಾಕೊಂಡು ಸಾವನ್ನಪ್ಪಿದ್ದ. ಆದ್ರೆ ಇವನು ಹೆದರ್ಕೊಂಡು ಓಡೋಗಿ ಬಚಾವಾಗಿರ್ತಾನೆ. ಈಗ ಆ ಗಾರ್ಡ್ ಊರ್ ಬಿಟ್ಟು ಹೋಗೋಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂತಿದ್ದಾಗ ಕಿಲ್ಲರ್ ಬಂದು ಹಿಂದೆ ಇವನಿಗೆ ಚುಚ್ಚಿ ಸಣ್ಣ ಕೇಬಲ್ ನ ಇವನ ಕತ್ತಿಗೆ ಸುತ್ಕೊಂಡು ಜೋರಾಗಿ ಎಳಿತಾನೆ. ಇದರಿಂದ ತಲೆ ಪೂರ್ತಿ ಕಟ್ಟಾಗಿ ಕೆಳಗೆ ಬಿಡುತ್ತೆ. ಈ ಕಿಲ್ಲರ್ ಇವನ ಬಾಡಿಯನ್ನ ಇಲ್ಲೇ ಬಿಟ್ಟು ಕೇವಲ ಗಾರ್ಡ್ ನ ತಲೆಯನ್ನ ಮಾತ್ರ ತಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ಹೊಡ್ತಾನೆ. ಇದೇ ಸಮಯಕ್ಕೆ ಆ ಗಾರ್ಡ್ ಸಾಕಿದ್ದ ಬೆಕ್ಕು ಒಂದೇ ಇದೆಯಲ್ಲ ಅಂತ ಅದಕ್ಕೆ ತಿನ್ನೋದಕ್ಕೆ ಊಟ ಹಾಕಿ ಹೊಡ್ತಾನೆ. ಸೊ ಈ ಕಿಲ್ಲರ್ ವಾಪಸ್ ಮನೆಗೆ ಬಂದು ಥ್ಯಾಂಕ್ಸ್ ಗಿವಿಂಗ್ ಡಿನ್ನರ್ಗೆ ಅಂತ ಟೇಬಲ್ ರೆಡಿ ಮಾಡಿದ್ನಲ್ಲ, ಅಲ್ಲಿ ತಟ್ಟೆ ಮೇಲೆ ಗಾರ್ಡ್ ನ ತಲೆ ಹಿಡ್ತಾನೆ. ಹಿಂದೆನೆ ಚೇರ್ ಮೇಲೆ ಲಿಜಿಯಾ ಕಟ್ಟಾಗಿರೋ ದೇಹದ ಮೇಲ್ಭಾಗ ಕೂಡ ಇದೆ. ಈ ಫೋಟೋವನ್ನ ಕೂಡ ತೆಗೆದು ಜೆಸಿಕಾ ಮತ್ತೆ ಅವಳ ಫ್ರೆಂಡ್ಸ್ ನ ಟ್ಯಾಗ್ ಮಾಡ್ತಾನೆ. ನೆಕ್ಸ್ಟಿನಲ್ಲಿ ಜೆಸಿಕಾ ತನ್ನ ತಂದೆಯ ಆಫೀಸ್ಗೆ ಬಂದು CCTV ಫುಟೇಜ್ ಚೆಕ್ ಮಾಡಿ ನೋಡ್ತಾಳೆ. ಮತ್ತೆ ಇಂಪಾರ್ಟೆಂಟ್ ಆಗಿರೋ ಸ್ಕ್ರೀನ್ ಶಾಟ್ಸ್ ತಗೊಂಡು ಬಾಬಿ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಎರಿಕ್ಗೆ ಇವರು ತಂದಿರೋ ಫೋಟೋಸ್ ನ ತೋರಿಸಿ ಇದರಲ್ಲಿ ಇವನೇ ಅವತ್ತು ಮೈಕಲ್ಲಿ ಸ್ಟೋರ್ ಓಪನ್ ಇದೆ ಅಂತ ಹೇಳಿ ಎಲ್ಲರೂ ಸ್ಟೋರ್ಗೆ ನುಗ್ಗೋ ಹಾಗೆ ಮಾಡಿದ್ದು. ಇವನ ಗರ್ಲ್ ಫ್ರೆಂಡ್ ಕೂಡ ಇವನ ಜೊತೆನೆ ಇದ್ಲು, ಅವಳು ಚೇರ್ ಲೀಡರ್ ಆಗಿದ್ದಾಳೆ ಅಂತ ಹೇಳ್ತಾರೆ. ಇನ್ನೊಂದು ಫೋಟೋಲಿ ಜೆಸಿಕಾಳ ಬಾಯ್ ಫ್ರೆಂಡ್ ರೈನ್ ಅವತ್ತು ಸಾವನ್ನಪ್ಪಿದ್ದ ಸೆಕ್ಯೂರಿಟಿ ಗಾರ್ಡ್ ನ ಸ್ಟೋರ್ ಓಪನ್ ಆಗೋಕ್ಕೂ ಮುಂಚೆ ಹಗ್ ಮಾಡ್ತಾ ಇರೋ ಫೋಟೋ ಇದೆ. ಆದ್ರೆ ಪೊಲೀಸ್ ಅವರು ರೈನ್ ನ ಸ್ಟೇಟ್ಮೆಂಟ್ ತಗೋಬೇಕಾದ್ರೆ ಆ ಸೆಕ್ಯೂರಿಟಿ ಗಾರ್ಡ್ ಪರಿಚಯ ಇರೋ ವಿಷಯನೇ ಹೇಳಿರಲ್ಲ. ಸೊ ಈಗ ಅವತ್ತು ಗಲಾಟೆ ಶುರು ಮಾಡಿದ ಆ ಹುಡುಗ ಮತ್ತೆ ಅವಳ ಗರ್ಲ್ ಫ್ರೆಂಡ್ ನ ತೋರಿಸ್ತಾರೆ. ಅವಳು ಟ್ರಾಂಪೋಲಿನ್ ನ ಮೇಲೆ ಜಂಪ್ ಮಾಡ್ತಾ ಶೋ ತೋರಿಸ್ತಿರೋದನ್ನ ನೋಡ್ಕೊಂಡು ಇವನ ಬಾಯ್ ಫ್ರೆಂಡ್ ಕೂತಿದ್ದಾಗ ಆ ಕಿಲ್ಲರ್ ಬಂದು ಇವನ ಕತ್ತನ್ನ ಹಿಂದಕ್ಕೆ ಟ್ವಿಸ್ಟ್ ಮಾಡಿ ಸಾಯಿಸ್ತಾನೆ. ಇದನ್ನ ಗಮನಿಸ್ತಲೇ ಗರ್ಲ್ ಫ್ರೆಂಡ್ ಟ್ರಾಂಪೋಲಿನ್ ಮೇಲೆ ಜಂಪ್ ಮಾಡ್ತಿರ್ಬೇಕಾದ್ರೆ ಕೆಳಗಿಂದ ಚಾಕುವನ್ನ ಆ ಕಿಲ್ಲರ್ ಇಟ್ಟಾಗ ಅದರ ಮೇಲೆ ಅವಳು ಜಂಪ್ ಮಾಡಿ ಬಿದ್ದು ಒದ್ದಾಡಿದ್ರಿಂದ ಮೈಗೆಲ್ಲ ಚಾಕು ಚುಚ್ಕೊಂಡು ಸಾವನ್ನಪ್ತಾಳೆ. ಈಗ ಪೊಲೀಸ್ ಆಫೀಸರ್ ಎರಿಕ್ ಮತ್ತೆ ಜೆಸಿಕಾಗೆ ಕನ್ಫರ್ಮ್ ಆಗುತ್ತೆ, ಕಳೆದ ಬಾರಿ ಥ್ಯಾಂಕ್ಸ್ ಗಿವಿಂಗ್ ನ ದಿನ ಗಲಭೆ ಆಗೋದಕ್ಕೆ ಯಾರು ಕಾರಣನೋ ಅವರನ್ನೇ ಆ ಕಿಲ್ಲರ್ ಸಾಯಿಸ್ತಾ ಇರೋದು. ಆದ್ರೆ ಕಿಲ್ಲರ್ ಯಾರು ಅಂತ ಗೆಸ್ ಮಾಡೋದು ಕಷ್ಟ. ಜೆಸಿಕಾ ಮತ್ತೆ ಅವಳ ಫ್ರೆಂಡ್ಸ್ಗೆ ಬಾಬಿ ಮತ್ತೆ ಮಿಚ್ ಮೇಲೆ ಡೌಟ್ ಬರುತ್ತೆ. ಯಾಕಂದ್ರೆ ಬಾಬಿ 1 ವರ್ಷದಿಂದ ಕಾಣೆಯಾಗಿ ಈಗ ವಾಪಸ್ ಬಂದಿದ್ದಾನೆ. ಆಗ ರೈಟ್ ಮಾರ್ಟ್ ನ ಮ್ಯಾನೇಜರ್ ಆಗಿದ್ದ ಮಿಚ್ ತನ್ನ ಹೆಂಡತಿ ಅಮ್ಯಾಂಡಾನ ಕಳ್ಕೊಂಡಿರೋದಕ್ಕೆ ಸೇಡ್ ತೀರಿಸ್ಕೊಳ್ಳೋಕೆ ಇದನ್ನ ಮಾಡ್ತಿರ್ಬೋದಾ ಅಂತ ಒಂದ್ಸಲ ಅನ್ಸುತ್ತೆ. ಆದ್ರೆ ಯಾವ್ದು ಕನ್ಫರ್ಮ್ ಇಲ್ಲ. ಎರಿಕ್ ಜೆಸಿಕಾ ಮತ್ತೆ ಅವಳ ಫ್ರೆಂಡ್ಸ್ಗೆ ಹೇಳ್ತಾನೆ, ನೀವು ಒಬ್ಬೊಬ್ಬರೇ ಎಲ್ಲೂ ಓಡಾಡಬೇಡಿ, ಯಾವಾಗ್ಲೂ ಜೊತೆಯಲ್ಲಿ ಇರಿ ಅಂತ. ಜೆಸಿಕಾ ಕಾಲೇಜ್ ನ ಡೋರ್ ಹತ್ರನೇ ಕೂತಿದ್ದಾಗ ಎವೆನ್ ಮತ್ತೆ ಗ್ಯಾಬಿ ಕಾಲೇಜ್ ನ ಒಳಗೆ ಹೋಗ್ಬೇಕಾದ್ರೆ ಆ ಕಿಲ್ಲರ್ ಇವರ ಮೇಲೆ ದಾಳಿ ಮಾಡಿ ಕಿಡ್ನಾಪ್ ಮಾಡ್ತಾನೆ. ಮತ್ತೆ ಗ್ಯಾಬಿಯ ಫೋನ್ ತಗೊಂಡು ನನ್ನ ಹತ್ರ ಬಾ ಅಂತ ಮೆಸೇಜ್ ಮಾಡ್ತಾನೆ. ಇದ್ಯಾಕೆ ಗ್ಯಾಬಿ ಇಲ್ಲೇ ಎತ್ಕೊಂಡು ಮೆಸೇಜ್ ಮಾಡ್ತಿದ್ದಾಳಲ್ಲ ಅಂತ ಹುಡ್ಕೊಂಡ್ ಬಂದಾಗ ಆ ಕಿಲ್ಲರ್ ಕೊಡಲಿಯಿಂದ ಇವಳ ಮೇಲೂ ಕೂಡ ದಾಳಿ ಮಾಡೋಕೆ ಶುರು ಮಾಡ್ತಾನೆ. ಜೆಸಿಕಾ ತಪ್ಪಿಸ್ಕೊಂಡ್ ಬಂದು ಮೇಕಪ್ ರೂಮ್ ಅಲ್ಲಿ ಇಲ್ಲಿರೋ ಮ್ಯಾನಿಕ್ವಿನ್ ಗಳ ನಡುವೆ ಬಚ್ಚಿಡ್ಕೊಂಡಿದ್ದಾಗ ಮಿಸ್ ಆಗಿ ಹೇರ್ ಸ್ಪ್ರೇ ಅನ್ನ ಕೆಳಗೆ ಬೀಳಿಸ್ತಾಳೆ. ಆ ಶಬ್ದವನ್ನ ಕೇಳಿಸ್ಕೊಂಡು ಆ ಕಿಲ್ಲರ್ ಬಂದಾಗ ಹೇರ್ ಸ್ಪ್ರೇ ಇಂದಾನೆ ಇವನ ಕಣ್ಣಿಗೆ ಸ್ಪ್ರೇ ಮಾಡಿ ಎಸ್ಕೇಪ್ ಆಗ್ತಾಳೆ. ನಂತರ ಎರಿಕ್ ಬಂದು ಆ ಕಿಲ್ಲರ್ ಹೇಗಿದ್ದ, ಏನಾದ್ರೂ ಕ್ಲೂ ಸಿಗ್ತಾ ಅವನ ಬಗ್ಗೆ ಅಂತ ಕೇಳಿದಾಗ ಇವಳಿಗೆ ಜಾಸ್ತಿ ಏನು ಡೀಟೇಲ್ಸ್ ಗೊತ್ತಾಗಲ್ಲ. ಜಾನ್ ಕಾರ್ವರ್ ನ ಮಾಸ್ಕ್ ಹಾಕಿರೋದು, ಕೊಡಲಿಯಿಂದ ದಾಳಿ ಮಾಡೋದು ಅಷ್ಟೇ ಅವನ ಐಡೆಂಟಿಟಿ. ಈಗ ಜೆಸಿಕಾಗೆ ಸಮಾಧಾನ ಮಾಡೋಕೆ ಇವಳ ಫ್ರೆಂಡ್ಸ್ ಬಂದಾಗ ರೈನ್ ಮತ್ತೆ ಬಾಬಿ ಕೂಡ ಇಲ್ಲೇ ಇದ್ದಾರೆ. ಬಾಬಿ ರೈನ್ಗೆ ಆ ಸೆಕ್ಯೂರಿಟಿ ಗಾರ್ಡ್ ನ ಬಗ್ಗೆ ಕೇಳಿದಾಗ ಅವನು ನನಗೆ ಪರಿಚಯ ಇದ್ದ ಅಷ್ಟೇ, ನಶೆ ಪದಾರ್ಥಗಳನ್ನ ಅವನ ಹತ್ರ ಪರ್ಚೇಸ್ ಮಾಡೋಕೆ ಹೋಗ್ತಿದ್ದೆ, ಅದನ್ನ ಪೊಲೀಸ್ ಅವ್ರಿಗೆ ಹೇಳಕ್ಕಾಗುತ್ತಾ ಅಂತ ಹೇಳ್ತಾನೆ. ನಂತರ ಸ್ಕೂಬಾನ ಗರ್ಲ್ ಫ್ರೆಂಡ್ ಜೂಲಿಯಾ ಅವ್ರ ಅಪ್ಪ ಬಂದು ಇವಳನ್ನ ಕರ್ಕೊಂಡು ಹೋಗ್ತಾರೆ ಆ ಕಿಲ್ಲರ್ ನ ಭಯದಿಂದ ಬೇರೆ ಊರಿಗೆ ಹೋಗೋಕೆ. ನಂತರ ಸ್ಕೂಬಾ ಮತ್ತೆ ಜೆಸಿಕಾ ಇಬ್ರು ಮೆಕಾರ್ಟಿ ಅನ್ನೋ ವ್ಯಕ್ತಿ ಹತ್ರ ಗನ್ ತಗೊಂಡು ಸೇಫ್ಟಿಗೆ ಅಂತ ಇಟ್ಕೊಂತಾರೆ. ಅಕಸ್ಮಾತ್ ಆ ಕಿಲ್ಲರ್ ಬಂದ್ರೆ ಬೇಕಾಗುತ್ತೆ
ಅಂತ. ಇವರು ವಾಪಸ್ ಕಾರಲ್ಲಿ ಹೋಗ್ಬೇಕಾದ್ರೆ ಜೂಲಿಯಾ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಜೂಲಿಯಾ ಬೇರೆ ಊರಿಗೆ ತನ್ನ ತಂದೆಯ ಜೊತೆ ಹೋಗೋದಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಂತ ಇದ್ದಾಳೆ. ಇದೇ ಸಮಯಕ್ಕೆ ಆ ಕಿಲ್ಲರ್ ಜೂಲಿಯಾಳ ಮನೆಗೆ ನುಗ್ಗಿ ಅವ್ರ ಅಪ್ಪ ಮತ್ತೆ ಪೊಲೀಸ್ ಆಫೀಸರ್ಗೆ ಪ್ರಜ್ಞೆ ತಪ್ಪಿಸ್ತಾನೆ. ಜೂಲಿಯಾ ತನ್ನ ರೂಮ್ ಅಲ್ಲಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಕೊಂಡು ರೆಡಿ ಆಗ್ತಿರ್ಬೇಕಾದ್ರೆ ಹಿಂದೆಯಿಂದ ಆ ಕಿಲ್ಲರ್ 2 ಪಿನ್ ತಗೊಂಡ್ ಬಂದು ಇವಳ ಕಿವಿಗೆ ಚುಸ್ತಾನೆ. ಇದನ್ನ ವಿಡಿಯೋ ಕಾಲ್ ಅಲ್ಲಿ ಲೈವ್ ಆಗಿ ನೋಡಿದ ಜೆಸಿಕಾ ಮತ್ತೆ ಸ್ಕೂಬಾ ಇವನ ಮನೆ ಹತ್ರ ಓಡ್ ಬಂದಾಗ ಕಿಲ್ಲರ್ ಜೂಲಿಯಾನ ಇಟ್ಕೊಂಡಿದ್ದಾನೆ. ಆದ್ರೆ ಅವ್ರಿಗೆ ಗನ್ ಉಪಯೋಗಿಸಕ್ಕೆ ಗೊತ್ತಾಗ್ತಿಲ್ಲ. ಶೂಟ್ ಮಾಡೋ ಅಷ್ಟೊತ್ತಿಗೆ ಜೂಲಿಯಾನ ಮರ ಕಟ್ ಮಾಡೋ ಒಂದು ಮಷಿನ್ ನ ಮೇಲೆ ಬಿಸಾಕಿ ಆ ಕಿಲ್ಲರ್ ಓಡೋಗ್ತಾನೆ. ಇದರಿಂದ ಜೂಲಿಯಾಳ ಹೊಟ್ಟೆ ಭಾಗ ಪೂರ್ತಿ ಕಟ್ಟಾಗಿ ಕರಳೆಲ್ಲ ಹೊರಗೆ ಬರುತ್ತೆ. ಇದನ್ನ ಕಣ್ಣಾರೆ ನೋಡಿದ್ದ ಜೆಸಿಕಾ ಮತ್ತೆ ಸ್ಕೂಬಾ ಇಬ್ರು ಶಾಕ್ ಅಲ್ಲಿ ಇದ್ದಾರೆ. ಆದ್ರೆ ಥಾಮಸ್ ನ ಹೆಂಡತಿ ಕ್ಯಾಥಲಿನ್ಗೆ ಸ್ಟೋರ್ ಓಪನ್ ಮಾಡೋದೇ ಚಿಂತೆ. ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ರೆ ಆಯ್ತು, ಏನಾದ್ರೂ ಮಾಡಿ ಸ್ಟೋರ್ ಓಪನ್ ಮಾಡ್ಲೇಬೇಕು ಅಂತ ಒಂದೇ ಸಮ ಬಡ್ಕೊಂತ ಇದ್ದಾಳೆ. ಆದ್ರೆ ಥಾಮಸ್ ನನ್ ಮಗಳು ಹೇಳಿದ್ದು ನಿಜ, ಥ್ಯಾಂಕ್ಸ್ ಗಿವಿಂಗ್ ದಿನ ನಾನು ಸ್ಟೋರ್ ಓಪನ್ ಮಾಡಲ್ಲ, ಇನ್ನ ಏನಾದ್ರೂ ಅನಾಹುತ ಆಗೋದಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಆದ್ರೆ ಥ್ಯಾಂಕ್ಸ್ ಗಿವಿಂಗ್ ದಿನ ಇವರು ಪ್ರತಿ ವರ್ಷ ಪರೇಡ್ ಮಾಡ್ತಿರ್ತಾರೆ. ಆ ಪರೇಡ್ ನ ಈ ಬಾರಿ ಕೂಡ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಆ ಕಿಲ್ಲರ್ ಏನಾದ್ರೂ ಇವರನ್ನ ಸಾಯಿಸೋಕೆ ಅಂತ ಬಂದ್ರೆ ಪೊಲೀಸರು ತುಂಬಾನೇ ಟೈಟ್ ಸೆಕ್ಯೂರಿಟಿ ಇಟ್ಟು ಆ ಕಿಲ್ಲರ್ ನ ಹಿಡಿಲಿ ಅಂತ. ಮುಂದಿನ ದಿನ ಥ್ಯಾಂಕ್ಸ್ ಗಿವಿಂಗ್ ನ ಪರೇಡ್ ಶುರು ಆಗುತ್ತೆ. ಎರಿಕ್ ಸೆಕ್ಯೂರಿಟಿ ಫುಲ್ ಟೈಟ್ ಮಾಡಿದ್ದಾನೆ. ಆ ಕಿಲ್ಲರ್ ಇಲ್ಲಿಗೆ ಬರ್ತಿದ್ದಂಗೆ ಹಿಡಿದೇ ಹಿಡಿಬೇಕು ಅಂತ. ಪರೇಡ್ ನೋಡೋಕೆ ಬಂದಿದ್ದವರಲ್ಲೇ ಕೆಲವರು ಜಾನ್ ಕಾರ್ವರ್ ನ ಮಾಸ್ಕ್ ಹಾಕೊಂಡಿದ್ದಾರೆ. ಆದ್ರೆ ಇವರಲ್ಲಿ ಯಾರು ಕಿಲ್ಲರ್ ಅಲ್ಲ. ಮಿಚ್ ಮತ್ತೆ ಅವನ ಕಡೆಯವರು ಥ್ಯಾಂಕ್ಸ್ ಗಿವಿಂಗ್ ದಿನ ಸ್ಟೋರ್ ಓಪನ್ ಮಾಡಬಾರ್ದು ಅಂತ ಪ್ರೊಟೆಸ್ಟ್ ಮಾಡೋಕೆ ಬಂದಿದ್ದಾರೆ. ಆದ್ರೆ ಪೊಲೀಸರು ಇವ್ರಿಗೆ ಬೈದು ಓಡಿಸ್ತಾರೆ. ಹೀಗೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಕಿಲ್ಲರ್ ಈ ಬಾರಿ ಜೋಕರ್ ನ ವೇಷದಲ್ಲಿ ಬಂದು ಒಬ್ಬ ಪರ್ಫಾರ್ಮರ್ ನ ತಲೆ ಕಟ್ ಮಾಡಿ ಸಾಯಿಸ್ತಾನೆ. ಇದನ್ನ ನೋಡಿ ಜನರೆಲ್ಲ ಗಾಬರಿಯಾಗಿ ಅಡ್ಡಾದಿಡ್ಡಿ ಓಡೋಕೆ ಶುರು ಮಾಡಿದಾಗ ಒಬ್ಬ ಪೊಲೀಸ್ ಆಫೀಸರ್ ಜೆಸಿಕಾ, ಥಾಮಸ್, ಸ್ಕೂಬಾ ಎಲ್ಲರನ್ನ ಕಾರ್ನ ಒಳಗೆ ಕೂರಿಸ್ಕೊಂತ ಇದ್ದಾನೆ. ಇನ್ನೇನ್ ಇವರು ಹೊರಡಬೇಕು ಅನ್ನುವಾಗ ಪೊಲೀಸ್ಗೆ ಮತ್ತೆ ಎಲ್ಲರಿಗೂ ಟ್ರ್ಯಾಂಕ್ಯುಲೈಸರ್ ಗನ್ ಇಂದ ಶೂಟ್ ಮಾಡಿ ಪ್ರಜ್ಞೆ ತಪ್ಪಿಸಿ ಇವರನ್ನ ಆ ಕಿಲ್ಲರ್ ಕರ್ಕೊಂಡು ಹೊಡ್ತಾನೆ. ಸೊ ಎಲ್ಲರನ್ನ ಕರ್ಕೊಂಡು ಬಂದು ಥ್ಯಾಂಕ್ಸ್ ಗಿವಿಂಗ್ ಡಿನ್ನರ್ ಟೇಬಲ್ ಮೇಲೆ ಅವರವರ ಜಾಗದಲ್ಲಿ ಕೈ ಕಟ್ಟಾಕಿ ಕೂರಿಸಿದಾನೆ. ಇಲ್ಲೇ ಎವನ್ ಮತ್ತೆ ಗ್ಯಾಬಿ ಕೂಡ ಇದ್ದಾರೆ. ಆದ್ರೆ ಕ್ಯಾಥ್ಲಿನ್ ನ ಮಾತ್ರ ಸ್ಪೆಷಲ್ ಆಗಿ ಕಿಚನ್ ಟೇಬಲ್ ಮೇಲೆ ಮಲಗಿಸಿ ಇವಳ ದೇಹಕ್ಕೆ ಎಣ್ಣೆ ಹಚ್ಚಿ ಉಪ್ಪು ಖಾರ ಎಲ್ಲ ಹಾಕ್ತಾ ಇದ್ದಾನೆ. ಕ್ಯಾಥ್ಲಿನ್ಗೆ ಎಚ್ಚರಿಕೆ ಆಗಿದ್ರು ಕೂಡ ಪ್ರಜ್ಞೆ ತಪ್ಪಿರೋ ಹಾಗೆ ನಾಟಕ ಮಾಡ್ತಾ ಇದ್ದಾಳೆ. ಇವಳಿಗೆ ಡೌಟ್ ಬರೋದೇನಂದ್ರೆ ಯಾಕೆ ಎಣ್ಣೆ ಎಲ್ಲ ಹಚ್ತಾ ಇದ್ದಾನೆ ಅಂತ. ಆ ಕಿಲ್ಲರ್ ಹೋಗಿ ಒಂದು ದೊಡ್ಡ ಅವನ್ನ ಆನ್ ಮಾಡ್ತಾನೆ. ಚಿಕನ್ ರೋಸ್ಟ್ ಮಾಡೋಕೆ ಅಲ್ಲ, ಕ್ಯಾಥಲಿನ್ ನ ಅವನ್ನ ಒಳಗೆ ಹಾಕಿ ರೋಸ್ಟ್ ಮಾಡೋಕೆ. ಅವನ್ನ ಆನ್ ಮಾಡಿ ಈ ಕಿಲ್ಲರ್ ವಾಪಸ್ ಬಂದಾಗ ಇಲ್ಲಿ ಕ್ಯಾಥಲಿನ್ ಇಲ್ವೇ ಇಲ್ಲ. ಅದಕ್ಕೆ ಒಂದು ಪಿಚ್ ಫೋರ್ಕ್ ನ ತಗೊಂಡು ಅವಳನ್ನ ಹುಡ್ಕೋಕೆ ಶುರು ಮಾಡ್ತಾನೆ. ಕ್ಯಾಥಲಿನ್ ಅವನಿಂದ ಬಚ್ಚಿಡ್ಕೊಂಡು ಮನೆಯ ಮೇನ್ ಡೋರ್ ಹತ್ರ ಬಂದಾಗ ಡೋರ್ ನ ಪೂರ್ತಿ ಆ ಕಿಲ್ಲರ್ ಬ್ಲಾಕ್ ಮಾಡ್ಬಿಟ್ಟಿದ್ದಾನೆ. ಹೊರಗೆ ಹೋಗೋಕೆ ಆಗಲ್ಲ. ಇದೇ ಸಮಯಕ್ಕೆ ಆ ಕಿಲ್ಲರ್ ಬರೋದನ್ನ ನೋಡಿ ಇವಳು ಎಸ್ಕೇಪ್ ಆಗ್ಬೇಕಾದ್ರೆ ಹಿಂದೆ ಡೋರ್ ಓಪನ್ ಆಗಿರೋದನ್ನ ನೋಡಿ ಓಡೋಗ್ತಾ ಇದ್ದಾಳೆ. ಆದ್ರೆ ಅಲ್ಲಿಗೆನೆ ಆ ಕಿಲ್ಲರ್ ಬಂದು ಪಿಚ್ ಫೋರ್ಕ್ ನ ಇವಳ ಬೆನ್ನಿಗೆ ಬಿಸಾಕಿ ಇವಳನ್ನ ಹಿಡ್ಕೊಂಡ್ ಬಂದು ಅವನ್ನ ಒಳಗೆ ಬಿಸಾಕ್ತಾನೆ. ಕ್ಯಾಥಲಿನ್ ಬದುಕಿರ್ಬೇಕಾದ್ರೆ ಸ್ಲೋ ಆಗಿ ಬೆಂದೋಗಿ ಆಮೇಲೆ ನರಕ ಅನುಭವಿಸಿ ಸಾವನ್ನಪ್ತಾಳೆ. ಇದಾದ್ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಿಲ್ಲರ್ ನ ಸೋಷಿಯಲ್ ಮೀಡಿಯಾ ಟ್ರ್ಯಾಕ್ ಮಾಡ್ತಿದ್ದಾಗ ಆಫೀಸರ್ಸ್ಗೆ ಇವನೊಂದು ಲೊಕೇಶನ್ ಇಂದ ಸೋಷಿಯಲ್ ಮೀಡಿಯಾ ಅಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ತಿರೋದು ಗೊತ್ತಾಗಿ ಎರಿಕ್ ಮತ್ತೆ ಬೇರೆ ಪೊಲೀಸ್ ಆಫೀಸರ್ಸ್ ಎಲ್ಲ ಇವನ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಅಲ್ಲಿಗೆ ಓಡ್ ಬರ್ತಾರೆ. ಆದ್ರೆ ಇಲ್ಲಿ ಯಾರು ಇಲ್ಲ. ರೋಡ್ ನ ಕೆಳಗೆ ಟನಲ್ ಇದೆ, ಅಲ್ಲೇನಾದ್ರೂ ಇದಾರ ಅಂತ ಇವ್ರಿಗೆ ಡೌಟ್ ಬರುತ್ತೆ. ಅದಕ್ಕೆ ಸ್ವಾಟ್ ಟೀಮ್ ಅವ್ರನ್ನ ಕರೆಸಿ, ಅಂದ್ರೆ ಸ್ಪೆಷಲ್ ವೆಪನ್ ಅಂಡ್ ಟ್ಯಾಕ್ಟಿಕ್ಸ್ ಟೀಮ್ ಅವ್ರನ್ನ ಕರೆಸಿ ಅವರು ಒಳಗೆ ಬಂದಾಗ ಗೊತ್ತಾಗುತ್ತೆ ಲೈವ್ ಬರ್ತಿರೋದು ಇಲ್ಲಿಂದ ಅಲ್ಲ, ಕಂಪ್ಯೂಟರ್ ಮಾನಿಟರ್ ಅಲ್ಲಿ ಬರ್ತಾ ಇರೋ ವಿಡಿಯೋ ಮುಂದೆ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದಾನೆ ಅಷ್ಟೇ. ಈ ಲೊಕೇಶನ್ ಅಲ್ಲಿ ಕಿಲ್ಲರ್ ಇಲ್ಲ. ನೆಕ್ಸ್ಟಿನಲ್ಲಿ ಆ ಕಿಲ್ಲರ್ ತಂದೂರಿ ಚಿಕನ್ ತಂದು ಸರ್ವ್ ಮಾಡೋ ಹಾಗೆ ಕ್ಯಾಥಲಿನ್ ನ ಬಾಡಿಯನ್ನ ಸರ್ವ್ ಮಾಡಿ ಲೈವ್ ಅಲ್ಲಿ ಎವನ್ ನ ತಲೆಗೆ ಸುತ್ತಿಗೆ ತಗೊಂಡು ಜಡ್ಜ್ ಹಾಕಿ ಸಾಯಿಸ್ತಾನೆ. ಕಳೆದ ಬಾರಿ ಥ್ಯಾಂಕ್ಸ್ ಗಿವಿಂಗ್ ನ ನೀವು ನಿಮ್ಮ ಬಂಗಲೆಯಲ್ಲಿ ಆಚರಿಸ್ಕೊಂಡಿದ್ರಿ. ರೈಟ್ ಮಾಲ್ ಅಲ್ಲಿ ಏನೇ ಆದ್ರೂ ನಿಮ್ಗೆ ತೊಂದರೆ ಆಗ್ಲಿಲ್ಲ ಅಂತ ಥಾಮಸ್ಗೆ ಹೇಳಿ ಈಗ ನಾವು ಎಲ್ಲರ ಜೊತೆಗೆ ಥ್ಯಾಂಕ್ಸ್ ಗಿವಿಂಗ್ ಆಚರಿಸೋಣ. ನೀವು VIP ಗೆಸ್ಟ್ ಆಗಿದ್ದೀರಾ, ಅದಕ್ಕೆ ಸಾಯಿಸಿಲ್ಲ, ಡಿನ್ನರ್ ಆದ್ಮೇಲೆ ಸಾಯಿಸ್ತೀನಿ ಅಂತ ತಿನ್ನೋಕೆ ಕ್ಯಾಥಲಿನ್ ನ ದೇಹದ ಮಾಂಸವನ್ನ ಥಾಮಸ್ಗೆ ಕೊಡ್ತಾನೆ. ಈಗ ಜೆಸಿಕಾಗೆ ಗೊತ್ತಾಗುತ್ತೆ ಇವಳ ಬೆರಳಲ್ಲಿ ಇರೋ ರಿಂಗ್ ಅಲ್ಲಿ ಸಣ್ಣ ಬ್ಲೇಡ್ ಇದೆ ಅಂತ. ಈ ರಿಂಗ್ ಇವಳ ಹತ್ರ ಹೇಗ್ ಬಂತು ಅಂದ್ರೆ ಮೆಕಾರ್ಟಿ ಅನ್ನೋ ವ್ಯಕ್ತಿ ಹತ್ರ ಇವರು ಗನ್ ತಗೊಂಡಿರ್ತಾರಲ್ಲ, ಅವನೇ ಈ ರಿಂಗ್ ಅನ್ನ ಕೂಡ ಕೊಟ್ಟಿರ್ತಾನೆ. ಸೊ ಬ್ಲೇಡ್ ಇಂದ ತನ್ನ ಕೈಗೆ ಕಟ್ಟಿರೋ ಹಗ್ಗವನ್ನ ಕಟ್ ಮಾಡ್ಕೊಂಡು ಆ ರಿಂಗ್ ನ ಸ್ಕೂಬಾಗೂ ಕೂಡ ಕೊಡ್ತಾಳೆ. ಅವನು ತನ್ನ ಹಗ್ಗವನ್ನ ಕಟ್ ಮಾಡ್ಕೊಂತಿದ್ದಂಗೆ ಈ ಕಿಲ್ಲರ್ ಮೇಲೆ ದಾಳಿ ಮಾಡಿ ಎಸ್ಕೇಪ್ ಆಗ್ತಾರೆ. ಮೊದ್ಲು ಹೊರಗೆ ಹೋದ್ರೆ ಸಾಕು, ಆಮೇಲೆ ಬೇರೆಯವ್ರನ್ನ ಕೂಡ ಕಾಪಾಡ್ಬೋದು ಅಂತ. ಆದ್ರೆ ಅವನಿಂದ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಸ್ಕೂಬಾ ಕೈಗೆ ಕೊಡಲಿಂದ
ಹೊಡಿತಾನೆ. ಇವನು ಇಲ್ಲೇ ಕೆಳಗೆ ಬಿದ್ರೆ ಜೆಸಿಕಾ ಮಾತ್ರ ಹೇಗೋ ಮಾಡಿ ಎಸ್ಕೇಪ್ ಆಗ್ತಾಳೆ. ಮತ್ತೆ ಈಗ ನಮ್ಗೆ ಗೊತ್ತಾಗುತ್ತೆ ಆ ಕಿಲ್ಲರ್ ತನ್ನ ವಿಕ್ಟಿಮ್ಸ್ ಅನ್ನ ಹಿಡ್ಕೊಂಡಿರೋದು ಬೇರೆ ಎಲ್ಲೂ ಅಲ್ಲ, ಜಾನ್ ಕಾರ್ವರ್ ನ ಮನೆಯಲ್ಲೇ. ಜೆಸಿಕಾ ಮೇನ್ ರೋಡ್ ವರ್ಗೂ ಓಡ್ ಬಂದಾಗ ಇಲ್ಲಿ ಎರಿಕ್ ಗಾಯಗೊಂಡು ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ನೋಡಿ ಅವನನ್ನ ಎಚ್ಚರಗೊಳಿಸೋಕೆ ಪ್ರಯತ್ನ ಪಡ್ಬೇಕಾದ್ರೆ ಯಾರೋ ಒಬ್ಬ ವರ್ಕ್ಶಾಪ್ ಬಿಲ್ಡಿಂಗ್ ನ ಒಳಗೆ ಹೋಗ್ತಿರೋದನ್ನ ನೋಡ್ತಾಳೆ. ಎರಿಕ್ ನ ಗನ್ ತಗೊಂಡು ಯಾರದು ಅಂತ ನೋಡೋಕೆ ಬಿಲ್ಡಿಂಗ್ ಒಳಗೆ ಬಂದಾಗ ಜಾನ್ ಕಾರ್ವರ್ ನ ಮಾಸ್ಕ್ ತೆಗಿತಾ ಇರೋ ಬಾಬಿಯನ್ನ ನೋಡಿ ಇವಳಿಗೆ ಶಾಕ್ ಆಗುತ್ತೆ. ಆ ಕಿಲ್ಲರ್ ಬೇರೆ ಯಾರು ಅಲ್ಲ, ಬಾಬಿನೇ ಅಂತ. ಎರಿಕ್ ಮೇಲೂ ಕೂಡ ಇವನೇ ದಾಳಿ ಮಾಡಿರ್ಬೋದು ಅಂತ ಇವಳು ಅನ್ಕೊಂತಿದ್ದಾಗ ಎರಿಕ್ ಈಗ ಎಚ್ಚರಗೊಂಡು ಬಂದು ಜೆಸಿಕಾ ಹತ್ರ ಗನ್ ಇಸ್ಕೊಂಡು ನಾನು ಇವನ್ನ ನೋಡ್ಕೊಂತೀನಿ, ನೀನು ಹೊರಗೆ ಹೋಗು ಅಂತ ಹೇಳಿ ಬಾಬಿ ಮೇಲೆ ಫೈರ್ ಮಾಡೋಕೆ ಶುರು ಮಾಡ್ತಾನೆ. ಆದ್ರೆ ಅವನು ಬುಲೆಟ್ ಇಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗ್ತಾನೆ. ಈಗ ಪೊಲೀಸ್ ಟೀಮ್ ಅವರು ಬಾಬಿಯನ್ನ ಹುಡ್ಕೋಕೆ ಶುರು ಮಾಡಿ ಥಾಮಸ್, ಕೂಬಾ ಮತ್ತೆ ಗ್ಯಾಬಿಯನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಸೊ ಪೊಲೀಸ್ ಅವರೆಲ್ಲ ಹಾಸ್ಪಿಟಲ್ಗೆ ಹೋದ್ರೆ ಎರಿಕ್ ಮಾತ್ರ ಜೆಸಿಕಾ ಹತ್ರನೇ ಇದ್ದಾನೆ. ಇವಳು ತನ್ನ ಪ್ಯಾಂಟ್ಗೆ ಚುಚ್ಕೊಂಡಿರೋ ಮುಳ್ಳುಗಳನ್ನ ತೆಗಿತಾ ಇದ್ದಾಳೆ. ಆ ಕಿಲ್ಲರ್ ಇಂದ ತಪ್ಪಿಸ್ಕೊಂಡು ಬೇಲಿ ಸಂದಿಲೆಲ್ಲ ಓಡ್ ಬರ್ಬೇಕಾದ್ರೆ ಈ ಮುಳ್ಳೆಲ್ಲ ಇವಳಿಗೆ ಚುಚ್ಕೊಂಡಿದೆ. ಆದ್ರೆ ಇದೇ ರೀತಿ ಮುಳ್ಳು ಎರಿಕ್ ನ ಶೂ ಮತ್ತೆ ಪ್ಯಾಂಟ್ಗೂ ಕೂಡ ಚುಚ್ಕೊಂಡಿದೆ. ಅಂದ್ರೆ ಆ ಕಿಲ್ಲರ್ ಬಾಬಿ ಅಲ್ಲ, ಎರಿಕ್ ಅಂತ ಇವಳಿಗೆ ಗೊತ್ತಾಗುತ್ತೆ. ಜೆಸಿಕಾ ತನ್ನ ಶೂ ಅನ್ನೇ ನೋಡ್ತಿರೋದನ್ನ ಗಮನಿಸಿದ ಎರಿಕ್ಗೆ ಗೊತ್ತಾಗುತ್ತೆ ಇವಳಿಗೆ ನನ್ನ ಬಗ್ಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಅಂತ. ಅದಕ್ಕೆ ಸಡನ್ ಆಗಿ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡು ಬಂದು ಜೆಸಿಕಾಗೆ ಹೇಳ್ತಾನೆ, ಬಾಬಿಗೆ ನಾನು ಪ್ರಜ್ಞೆ ತಪ್ಪಿಸಿ ಜಾನ್ ಕಾರ್ವರ್ ನ ಮಾಸ್ಕ್ ಹಾಕಿ ಕೊಲ್ಲೋದಕ್ಕೆ ಹೋಗಿದ್ದೆ. ಜಾನ್ ಕಾರ್ವರ್ ಅಂದ್ರೆ ಕಿಲ್ಲರ್ ಸತ್ತೋದ ಅಂತ ಅನ್ಕೊಳ್ಳಿ ಅಂತ. ಆದ್ರೆ ಇಷ್ಟು ದಿನ ನೀನು ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ಯಾ ಅಂತ ಹೇಳ್ತಾನೆ. ಹೇಗೆ ಅಂದ್ರೆ ಸ್ನೇಹಿತರೆ, ಮೊದ್ಲಿಂದಾನು ಆ ಘಟನೆ ನಡೆದ ದಿನ ಯಾರ್ಯಾರಿದ್ರು ಅವರೆಲ್ಲ ಈಗ ಎಲ್ಲಿದ್ದಾರೆ ಅಂತ ಡೀಟೇಲ್ಸ್ ಎಲ್ಲ ಪೊಲೀಸ್ ಆಫೀಸರ್ ಆಗಿ ಎರಿಕ್ ಕೇಳ್ಕೊಂಡು ಜಾನ್ ಕಾರ್ವರ್ ನ ಮುಖವಾಡ ಹಾಕೊಂಡು ಕೊಲೆಗಳನ್ನ ಮಾಡ್ತಾ ಇರ್ತಾನೆ. CCTV ಫುಟೇಜಸ್ ನ ಸ್ಕ್ರೀನ್ ಶಾಟ್ ಕೂಡ ಜೆಸಿಕಾ ಇಂದಾನೆ ಅವನು ಇಸ್ಕೊಂಡಿರ್ತಾನೆ. ಜೆಸಿಕಾ ಕೇಳ್ತಾಳೆ ಯಾಕೆ ಇದೆಲ್ಲ ಮಾಡ್ತಿದ್ಯಾ ಅಂತ. ಸೊ ಈಗ ನಮ್ಗೆ ಗೊತ್ತಾಗುತ್ತೆ ಎರಿಕ್ ಇಷ್ಟೆಲ್ಲ ಕೊಲೆಗಳನ್ನಾದ್ರೂ ಯಾಕೆ ಮಾಡ್ತಾ ಇದ್ದಾನೆ ಅಂತ. ಕಳೆದ ಬಾರಿ ರೈಟ್ ಮಾರ್ಟ್ ಅಲ್ಲಿ ನಡೆದ ಗಲಭೆಯಲ್ಲಿ ಸ್ಟೋರ್ ಮ್ಯಾನೇಜರ್ ಮಿಚ್ ನ ಹೆಂಡತಿ ಅಮ್ಯಾಂಡಾ ಸಾವನ್ನಪ್ಪಿರ್ತಾಳೆ. ಆಗ ಮಿಚ್ ಗಿಂತ ಜಾಸ್ತಿ ನೋವಾಗಿದ್ದು ಎರಿಕ್ಗೆ. ಯಾಕಂದ್ರೆ ಅಮ್ಯಾಂಡಾ ಎರಿಕ್ ನ ಲವ್ ಮಾಡ್ತಿರ್ತಾಳೆ ಮತ್ತೆ ಇವರ ಅಫೇರ್ ಕೂಡ ಇರುತ್ತೆ. ಅಮ್ಯಾಂಡಾ ತನ್ನ ಗಂಡ ಮಿಚ್ ನ ಬಿಟ್ಟು ಇವನನ್ನ ಮದುವೆ ಆಗ್ಬೇಕು ಅನ್ನುವಾಗ ಅವಳು ಸಾವನ್ನಪ್ಪಿರ್ತಾಳೆ. ಅಷ್ಟೇ ಅಲ್ಲ, ಅವಳು ಸಾಯ್ಬೇಕಾದ್ರೆ ಎರಿಕ್ ನ ಮಗುವಿಗೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಅದಕ್ಕೆ ಆ ಗಲಭೆಯನ್ನ ಸ್ಟಾರ್ಟ್ ಮಾಡಿದ ಜೆಸಿಕಾ, ಇವಳ ಫ್ರೆಂಡ್ಸ್ ಮತ್ತೆ ಬೇರೆ ಯಾರು ಇದಕ್ಕೆಲ್ಲ ಕಾರಣ ಆದ್ರೂ ಅವರನ್ನ ಕೊಲ್ಲೋದಕ್ಕೆ ನಿಂತಿದ್ದಾನೆ. ನಡೆದ ವಿಷಯವನ್ನೆಲ್ಲ ಎರಿಕ್ ಹೇಳ್ಕೊಂತಿರ್ಬೇಕಾದ್ರೆ ಜೆಸಿಕಾ ಇಲ್ಲೇ ಟೇಬಲ್ ಮೇಲಿರೋ ಎರಿಕ್ ಯೂಸ್ ಮಾಡ್ತಿದ್ದ ಫೋನ್ ತಗೊಂಡು ಲೈವ್ ಆನ್ ಮಾಡ್ಕೊಂಡು ಹಿಡ್ಕೊಂಡಿದ್ದಾಳೆ. ಅದಕ್ಕೆ ಎರಿಕ್ ನ ಬಗ್ಗೆ ಲೈವ್ ನೋಡ್ತಿದ್ದ ಎಲ್ಲರಿಗೂ ಗೊತ್ತಾಯ್ತು. ಕೋಪದಲ್ಲಿ ಎರಿಕ್ ಜೆಸಿಕಾಳ ಮೇಲೆ ದಾಳಿ ಮಾಡೋದಕ್ಕೆ ಟ್ರೈ ಮಾಡಿದಾಗ ಇಲ್ಲೇ ಬಚ್ಚಿಡ್ಕೊಂಡಿದ್ದ ಬಾಬಿ ಬಂದು ಇವಳನ್ನ ಕಾಪಾಡಿ ಕರ್ಕೊಂಡು ತನ್ನ ಟ್ರಕ್ ಹತ್ರ ಬರ್ತಾನೆ. ಜೆಸಿಕಾ ಇಲ್ಲಿರೋ ಒಂದು ದೊಡ್ಡ ಬಲೂನ್ಗೆ ಗ್ಯಾಸ್ ರಿಲೀಸ್ ಮಾಡ್ತಾಳೆ. ಇದು ನಾರ್ಮಲ್ ಗ್ಯಾಸ್ ಅಲ್ಲ, ಇನ್ಫ್ಲೇಮೇಬಲ್ ಗ್ಯಾಸ್. ಬಾಬಿಯ ಗಾಡಿ ಟೋ ಟ್ರಕ್ ಆಗಿರೋದ್ರಿಂದ ಎರಿಕ್ ಟ್ರಕ್ ಅಲ್ಲಿರೋ ಕೇಬಲ್ ತಗೊಂಡು ಬಿಲ್ಡಿಂಗ್ ನ ಪಿಲ್ಲರ್ ಗೆ ಹುಕ್ ಮಾಡ್ತಾನೆ. ಹಾಗಾಗಿ ಟ್ರಕ್ ಮುಂದೆ ಹೋಗ್ತಿಲ್ಲ. ಎರಿಕ್ ಕೊಡಲಿ ತಗೊಂಡ್ ಬಂದು ಜೆಸಿಕಾಗೆ ಹೊಡೆಯೋಕೆ ನೋಡಿದಾಗ ಸರಿಯಾದ ಸಮಯಕ್ಕೆ ಕೇಬಲ್ ಕಟ್ ಆಗಿ ಟ್ರಕ್ ಮುಂದೆ ಹೋಗುತ್ತೆ. ಎರಿಕ್ ಇದರಿಂದ ಕೆಳಗೆ ಬೀಳ್ತಾನೆ. ಟ್ರಕ್ ಅಲ್ಲಿ ಮಸ್ಕೆಟ್ ಇರೋದನ್ನ ನೋಡಿ, ಅಂದ್ರೆ ಗನ್ ಪೌಡರ್ ಇಂದ ಫೈರ್ ಆಗೋ ಗನ್ ತಗೊಂಡು ಎರಿಕ್ ನ ಹಿಂದೆ ಫುಲ್ ಗ್ಯಾಸ್ ತುಂಬಿಕೊಂಡು ಊದ್ಕೊಂಡಿರೋ ಬಲೂನ್ ಗೆ ಇವಳು ಶೂಟ್ ಮಾಡಿದಾಗ ಇಲ್ಲಿ ದೊಡ್ಡ ಬ್ಲಾಸ್ಟ್ ಆಗಿ ಎರಿಕ್ ಕೂಡ ಬೆಂಕಿಯಲ್ಲಿ ಸುಟ್ಟೋಗ್ತಾನೆ. ಸೊ ಎಲ್ಲ ಆದ್ಮೇಲೆ ಜೆಸಿಕಾ ತನ್ನ ಫ್ರೆಂಡ್ಸ್ ನ ಮೀಟ್ ಮಾಡ್ತಾಳೆ. ಬಾಬಿ ಬರೀ ಫ್ರೆಂಡ್ ಆಗಿ ಉಳಿತಾನೆ. ಈಗ್ಲೂ ರಾಯ್ನ ಇವಳ ಬಾಯ್ ಫ್ರೆಂಡ್. ಪೊಲೀಸ್ ಅವ್ರಿಗೆ ಎರಿಕ್ ನ ಡೆಡ್ ಬಾಡಿನೇ ಸಿಗಲ್ಲ. ಅವನು ಬ್ಲಾಸ್ಟ್ ನ ಕಾರಣದಿಂದ ಸುಟ್ಟೋಗಿ ದೇಹ ಪೂರ್ತಿ ಬೂದಿಯಾಗಿರ್ಬೋದು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಜೆಸಿಕಾಗೆ ಮಾತ್ರ ಅವನು ಬೆಂಕಿಯಿಂದ ತಪ್ಪಿಸ್ಕೊಂಡಿದ್ದಾನೆ ಅನ್ನೋ ಹಾಗೆ ಫೀಲಿಂಗ್. ಮತ್ತೆ ದೇಹಕ್ಕೆ ಬೆಂಕಿ ಹತ್ಕೊಂಡಿರೋ ಎರಿಕ್ ಬಂದು ಜೆಸಿಕಾನ ಎಳ್ಕೊಂಡು ಹೋಗೋ ಹಾಗೆ ಇವಳಿಗೆ ಕೆಟ್ಟ ಕನ್ಸು ಬೀಳ್ತಾ ಇರುತ್ತೆ. ಎರಿಕ್ ಏನಾದ್ರೂ ಬದುಕಿದ್ದಾನೆ ಅಂತ ಆದ್ರೆ ಇವಳ ಕನ್ಸು ಖಂಡಿತ ನಿಜ ಆಗುತ್ತೆ. ಅವನು ಜೆಸಿಕಾ ಮತ್ತೆ ಉಳ್ದಿರೋರನ್ನ ಕೊಲ್ಲೋದಕ್ಕೆ ಬಂದೇ ಬರ್ತಾನೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.